ಮುಳಬಾಗಿಲು ತಾಲೂಕು ಕಚೇರಿ ಯಾರ ಹಿಡಿತದಲ್ಲಿದೆ? ಯಾರ ಹಿಡಿತದಲ್ಲಿದೆ? ನಮ್ಮ ಸಮೃದ್ಧಿ ಮಂಜಣ್ಣವರು ಗೆದ್ದು ಒಂದು ವರ್ಷ ಆಗಿದೆ. ಅಲ್ಲ, ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಹೋರಾಟಗಾರರಿಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಮುಳಬಾಗಿಲು ತಾಲೂಕು ಕಚೇರಿ ಯಾರ ಹಿಡಿತದಲ್ಲಿದೆ? ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೈಯಲ್ಲಿದೆಯಾ? ದಲ್ಲಾಳಿಗಳ ಕೈಯಲ್ಲಿದೆಯಾ? ಇಲ್ಲ 16 ವರ್ಷಗಳಿಂದ ಇಲ್ಲೇ ತಿಕಾನಿ ಓಡಿರುವ ಕಂದಾಯ ಸರ್ವೆ ಅಧಿಕಾರಿಗಳ ಕೈಯಲ್ಲಿದೆಯಾ? ಇದು ಈ ಒಂದು ತಾಲೂಕಿನ ನೊಂದು ಬೆಂದಿರುವ ರೈತ, ದಲಿತ, ಕೂಲಿ ಕಾರ್ಮಿಕರ ಪ್ರಶ್ನೆಯಾಗಿದೆ. ಯಾಕಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು ಗೆದ್ದು ಒಂದು ವರ್ಷ ಆಗಿದೆ. ಆದ್ರೂ ತಾಲೂಕು ಆಡಳಿತ ನಿಯಂತ್ರಣ ತಪ್ತಾ ಇದೆ. ನಾವು ತಪ್ಪಾಗ್ತಾ ಇಲ್ಲ, ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಈ ಒಂದು ತಾಲೂಕು ಕಚೇರಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ಅಡ್ಡ ಆಗಿ ಮಾರ್ಪಟ್ಟಿದೆ. ಲಕ್ಷ ಸಂಬಳ ಪಡೆದು ಕೆಲಸ ನಿರ್ವಹಿಸುತ್ತಿರುವ ತಹಸೀಲ್ದಾರ್ ಅವರಿಗೆ ದಾಖಲೆಗಳ ಸಮೇತ ಕೆರೆಗಳು ಒತ್ತುವರಿ ಆಗಿದೆ, ಗೋಮಾಳ ಒತ್ತುವರಿ, ಗುಂಡುತೋಪು ಒತ್ತುವರಿ ಆಗಿದೆ. ಅಂದ್ರೆ ಇಲ್ಲಿನ ಕೆಲವು ಅಧಿಕಾರಿಗಳು ಅವರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹೋರಾಟಗಾರರಿಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ನಾವೇನ್ ದಾಖಲೆ ಕೊಟ್ಟಿಲ್ವಾ? ನಾವೇನ್ ದಾಖಲೆ ಸ್ವಾಮಿ? ಸರ್ಕಾರಿ ಕೆರೆ ಒತ್ತುವರಿ ದಾಖಲೆನೇ ನಾವು ಕೊಟ್ಟಿರೋದು. ನಾವೇನ್ ಬೇರೆ ಸ್ವಂತದ್ದವರೇ ದಾಖಲೆ ಕೊಟ್ಟಿಲ್ಲ. ಆದ್ರೆ ಇವತ್ತು ಬೆಂಗಳೂರಿಂದ ಬರೋ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಆರಾಧ್ಯ ಹೋಟ್ಲ್ ಇರ್ಬೋದು, ಬಾಲಾಜಿ ಭವನ್ ಇರ್ಬೋದು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಂದು ಏನು ಐಷಾರಾಮಿ ಹೋಟ್ಲ್ಗಳಲ್ಲಿ ಅವರಿಗೆ ಔಪಚಾರಿಕವನ್ನು ಮಾಡಿ ಅವರಿಗೆ ದಾಖಲೆಗಳನ್ನು ಮನೆ ಬಾಗಿಲು ತಲುಪಿಸಿರಲ್ಲ. ನಿಮಗೆ ಈ ಒಂದು ರೈತರ ಕೂಲಿ ಕಾರ್ಮಿಕರ ಒಂದು ಆ ತೆರಿಗೆ ಹಣದಲ್ಲಿ ನೀವು ಸಂಬಳ ಪಡಿತಾ ಇದಿರಲ್ಲ, ಅವರ ಕೆಲಸ ಕಾರ್ಯ ಬೇಕಂದ್ರೆ ಯಾಕೆ ನಿಮ್ಗೆ ಇಷ್ಟು ನಿರ್ಲಕ್ಷ್ಯ? ಒಂದು ಕಡೆ ಬರದಿಂದ ಸತ್ತರಿಸ್ತಾ ಇದ್ದಾರೆ, ಒಂದು ಕಡೆ ಜನಸಾಮಾನ್ಯರು ಒಂದು ಕೆಲಸ ಆಗ್ಬೇಕಂದ್ರೆ ದಲ್ಲಾಳಿಗಳ ಮುಖಾಂತರ ಏನು ಆ ಒಂದು ಅಧಿಕಾರಿಗಳ ಒಂದು ಬಾಗಿಲನ್ನು ತಟ್ಟಬೇಕು. ಆದ್ರೆ ಅವ್ರು ಕಾಸು ಕೊಡಿಲ್ಲ ಅಂದ್ರೆ ಅವ್ರ ನೆರಳು ಕೂಡ ಸಿಗ್ತಾ ಇಲ್ಲ. ಇವತ್ತು ಕಂದಾಯ ಆಕ್ಟ್ ಪ್ರಕಾರ ಕಂದಾಯ ಅಧಿಕಾರಿಗಳು ಗ್ರಾಮೀಣ ಸೇವೆ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನಗರದಲ್ಲಿ ಅವ್ರು ರೂಮ್ ಮಾಡಂಗಿಲ್ಲ, ವಾಸ ಮಾಡಂಗಿಲ್ಲ. ಇದು ಕಾನೂನು ಇದೆ. ಆದ್ರೆ ಯಾವಾಗ ನೋಡು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಶಾಮೀಲ್ ಆಗೋದು, ಒಂದು ಐಷಾರಾಮಿ ಬಡಾವಣೆಗಳಲ್ಲಿ ಮನೆ ಮಾಡ್ಕೊಳ್ಳೋದು, ಯಾವಾಗನು ಅವರ ಒಂದು ಅಡ್ಡವಾಗಿ ಪರಿಣಾಮ ಬೀರುವ ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸಿ ಆ ತಾಲೂಕು ಆಡಳಿತ ಅಂದ್ರೆ ತಹಸೀಲ್ದಾರರ ಕೈ ತಪ್ಪಿರುವಂತಹ ಈ ಹುದ್ದೆ ಯಾರ ಕೈಯಲ್ಲಿದೆ ಅಂತೇಳಿ ಸಾರ್ವಜನಿಕವಾಗಿ ನಮಗೆ ಉತ್ತರ ಬೇಕೇ ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳನ್ನು ಒತ್ತಾಯಿಸಿ ದಿನಾಂಕ 6/2/2024 ಮಂಗಳವಾರ ಬೆಳಗ್ಗೆ 11 ಗಂಟೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅಹೋರಾತ್ರಿ ದಂಡಿ ಜಾನುವಾರುಗಳ ಸಮೇತ ಮಾಡುವ ಒಂದು ಹೋರಾಟಕ್ಕೆ ನೊಂದು ಬೆಂದಿರುವ ರೈತ, ದಲಿತ, ಕೂಲಿ ಕಾರ್ಮಿಕರು ಸಹಕರಿಸಬೇಕಂತೇಳಿ ಈ ಮೂಲಕ ಮಾಧ್ಯಮ ಮತ್ತು ಪತ್ರಿಕೆಗಳ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ.